ಎಸ್ಬಿಐ ಎಟಿಎಂಗಳಿಗೆ ಹಣ ತುಂಬುವ ವಾಹನದ ಮೇಲೆ ಇಬ್ಬರು ದುಷ್ಕರ್ಮಿಗಳು ಗುರುವಾರ ಗುಂಡಿನ ದಾಳಿ ನಡೆಸಿದ್ದರಿಂದ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಬಲಿಯಾಗಿದ್ದಾರೆ. ಇನ್ನೊಬ್ಬ ಸಿಬ್ಬಂದಿಗೆ ಗಂಭೀರ ಗಾಯವಾಗಿದ್ದು, ದುಷ್ಕರ್ಮಿಗಳು 83 ಲಕ್ಷ ರು ದೋಚಿ ಪರಾರಿಯಾಗಿದ್ದಾರೆ. ಸಿಎಂಎಸ್ ಏಜೆನ್ಸಿಯ ಭದ್ರತಾ ಸಿಬ್ಬಂದಿ ಬೀದರ್ನ ನಿವಾಸಿ ವೆಂಕಟೇಶ ಗುಂಡಿನ ದಾಳಿಗೆ ಮೃತಪಟ್ಟಿದ್ದಾರೆ. ಶಿವಕುಮಾರ ತೀವ್ರ ಗಾಯಗೊಂಡಿದ್ದು, ಹೈದರಾಬಾದ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಗರದ ಶಿವಾಜಿ ವೃತ್ತ ಸಮೀಪದ ಭಾರತೀಯ ಸ್ಟೇಟ್ ಬ್ಯಾಂಕ್ ಎದುರು ಬೆಳಗ್ಗೆ ಈ ದುರ್ಘಟನೆ ಜರುಗಿದೆ. ಘಟನೆ ವಿವರ: ಎಟಿಎಂಗಳಿಗೆ ಹಣ ತುಂಬುವ ಸಿಎಂಎಸ್ ಏಜೆನ್ಸಿ ವಾಹನವು ಎಂದಿನಂತೆ ಎಸ್ಬಿಐ ಬೆಳಗ್ಗೆ ಆಗಮಿಸಿತು. ಏಜೆನ್ಸಿಯ ವಾಹನ ಚಾಲಕ ಮತ್ತು ಇಬ್ಬರು ಸಿಬ್ಬಂದಿ ಬ್ಯಾಂಕ್ನಿಂದ 88 ಲಕ್ಷ ತುಂಬಿದ ಬಾಕ್ಸ್ ತೆಗೆದುಕೊಂಡು ಹೊರಬಂದಿದ್ದಾರೆ. ಸಿಬ್ಬಂದಿ ವಾಹನ ಸಮೀಪ ಬರುತ್ತಿದ್ದಂತೆ ತಲೆಗೆ ಹೆಲ್ಮೆಟ್ ಧರಿಸಿದ್ದ ಇಬ್ಬರು ದುಷ್ಕರ್ಮಿಗಳು ಹಣ ದೋಚಲು ಮುಂದಾದರು. ಇದಕ್ಕೆ ಸಿಬ್ಬಂದಿ ಪ್ರತಿರೋಧ ಒಡ್ಡಿದಾಗ ಖಾರದ ಪುಡಿ ಎರಚಿದ್ದಾರೆ. ಹಣದ ಪೆಟ್ಟಿಗೆ ಹಿಡಿದು ಎಳೆದಾಡಿದ್ದರಿಂದ 5 ಲಕ್ಷ ಕೆಳಗೆ ಬಿದ್ದಿವೆ. ನಂತರ ದುಷ್ಕರ್ಮಿಗಳು ಗಿರೀಶ್ ಅವರ ಕಾಲು ಮತ್ತು ಎದೆ ಸೇರಿ 6 ಸುತ್ತು ಗುಂಡು ಹಾರಿಸಿದ್ದರಿಂದ ಅವರು ಕುಸಿದು ಬಿದ್ದರು. ಇನ್ನೊಬ್ಬ ಸಿಬ್ಬಂದಿ ಶಿವಕುಮಾರ ಎದೆಗೂ 1 ಗುಂಡು ಹಾರಿಸಿ ಹಣದ ಪೆಟ್ಟಿಗೆ ಕಿತ್ತುಕೊಂಡು ಬೈಕ್ನಲ್ಲಿ ಪರಾರಿಯಾದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದರು.